ಪವರ್ ಫೈಟ್ ನಲ್ಲಿ ಈಗ ಸಮುದಾಯ ಸಂಘರ್ಷ ಎದ್ದು ಕಾಣ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಪರ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗರ ಸಂಘದಿಂದ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಒಕ್ಕಲಿಗ ಸಂಘದ ವತಿಯಿಂದ. ಈಗ ಸಂಜೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ತೀವ್ರ ಸ್ವರೂಪವನ್ನು ಒಂದು ಕಡೆ ಪಡೆದುಕೊಂಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಬಡ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಡ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅಹಿಂದ ನಾಯಕರು ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದು. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ಈಗ ಕರೆಯಲಾಗಿದೆ. ಆಗಲೇ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಿತು. ಪವರ್ ಫೈಟ್ ನಲ್ಲಿ ಈಗ ಸಮುದಾಯ ಸಂಘರ್ಷ ಎದ್ದು ಕಾಣ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಪರ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗರ ಸಂಘದಿಂದ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಒಕ್ಕಲಿಗ ಸಂಘದ ವತಿಯಿಂದ. ಈಗ ಸಂಜೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ತೀವ್ರ ಸ್ವರೂಪವನ್ನು ಒಂದು ಕಡೆ ಪಡೆದುಕೊಂಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಬಡ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಡ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅಹಿಂದ ನಾಯಕರು ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದು. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ಈಗ ಕರೆಯಲಾಗಿದೆ. ಆಗಲೇ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಿತು. ಪವರ್ ಫೈಟ್ ನಲ್ಲಿ ಈಗ ಸಮುದಾಯ ಸಂಘರ್ಷ ಎದ್ದು ಕಾಣ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಪರ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗರ ಸಂಘದಿಂದ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಒಕ್ಕಲಿಗ ಸಂಘದ ವತಿಯಿಂದ. ಈಗ ಸಂಜೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ತೀವ್ರ ಸ್ವರೂಪವನ್ನು ಒಂದು ಕಡೆ ಪಡೆದುಕೊಂಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಬಡ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಡ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅಹಿಂದ ನಾಯಕರು ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದು. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ಈಗ ಕರೆಯಲಾಗಿದೆ. ಆಗಲೇ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಿತು. ಪವರ್ ಫೈಟ್ ನಲ್ಲಿ ಈಗ ಸಮುದಾಯ ಸಂಘರ್ಷ ಎದ್ದು ಕಾಣ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಪರ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗರ ಸಂಘದಿಂದ ಡಿಕೆ ಶಿವಕುಮಾರ್ ಪರವಾಗಿ
ಒಕ್ಕಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಒಕ್ಕಲಿಗ ಸಂಘದ ವತಿಯಿಂದ. ಈಗ ಸಂಜೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ತೀವ್ರ ಸ್ವರೂಪವನ್ನು ಒಂದು ಕಡೆ ಪಡೆದುಕೊಂಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಬಣ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಣ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅಹಿಂದ ನಾಯಕರು ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದು. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ಈಗ ಕರೆಯಲಾಗಿದೆ. ಆಗಲೇ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಿತು. ಪವರ್ ಫೈಟ್ನಲ್ಲಿ ಈಗ ಸಮುದಾಯ ಸಂಘರ್ಷ ಎದ್ದು ಕಾಣ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಪರ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗರ ಸಂಘದಿಂದ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಒಕ್ಕಲಿಗ ಸಂಘದ ವತಿಯಿಂದ. ಈಗ ಸಂಜೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ತೀವ್ರ ಸ್ವರೂಪವನ್ನು ಒಂದು ಕಡೆ ಪಡೆದುಕೊಂಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಬಣ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಣ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅಹಿಂದ ನಾಯಕರು ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದು. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ಈಗ ಕರೆಯಲಾಗಿದೆ. ಆಗಲೇ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಿತು. ಪವರ್ ಫೈಟ್ನಲ್ಲಿ ಈಗ ಸಮುದಾಯ ಸಂಘರ್ಷ ಎದ್ದು ಕಾಣ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಪರ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗರ ಸಂಘದಿಂದ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಒಕ್ಕಲಿಗ ಸಂಘದ ವತಿಯಿಂದ. ಈಗ ಸಂಜೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ತೀವ್ರ ಸ್ವರೂಪವನ್ನು ಒಂದು ಕಡೆ ಪಡೆದುಕೊಂಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಬಣ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಣ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಅಹಿಂದ ನಾಯಕರು ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿದ ನಂತರದಲ್ಲಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದು. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಸಂಜೆ ಒಂದು ಸುದ್ದಿಗೋಷ್ಠಿಯನ್ನ ಈಗ ಕರೆಯಲಾಗಿದೆ. ಆಗಲೇ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಿತು.